ಎಲ್ಲರೂ ಕೂಡ ಯುವಕರಿಂದ ಹಿಡಿದು ಹಿರಿಯರಿಗೂ ಕೂಡ ಒತ್ತಡದ ಬದುಕನ್ನ ಬದುಕ್ತಾ ಇದ್ದಾರೆ. ಆ ಒತ್ತಡದ ಬದುಕಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಒಬ್ರಿಗೆ ವಿದ್ಯಾರ್ಥಿ ವಯಸ್ಸಿನಲ್ಲಿ ನಾನು ಓದ್ಬೇಕು, ಪಾಸ್ ಆಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಬರಿಬೇಕು, ಕಡಿಮೆ ಆಗೋಯ್ತು, ಪ್ರೆಷರ್ ಇರ್ತದೆ. ಯೌವನದ ವಯಸ್ಸಿನಲ್ಲಿ ನನಗೆ ಮದುವೆ ಆಗ್ಲಿಲ್ಲ, ನನ್ ಕೆಲಸ ಸಿಗ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳಿ ಒತ್ತಡ ಇರ್ತದೆ. ಇನ್ನೊಂದಷ್ಟು ಜನಕ್ಕೆ ಅಯ್ಯೋ ನಾ ದಪ್ಪ ಆಗೋಗಿದ್ದೀನಿ ಅನ್ಬಿಟ್ಟು ಫ್ರೀಕ್ಔಟ್ ಅಂದ್ಬಿಟ್ಟು ಆ ಟಿವಿ ನೋಡೋದು, ಇದ್ ನೋಡೋದು, ಯೂಟ್ಯೂಬ್ ನೋಡೋದು, ಅದ್ ಎಕ್ಸರ್ಸೈಸ್ ಮಾಡೋದು, ಇದು ಎಕ್ಸರ್ಸೈಸ್ ಮಾಡೋದು, ಏನೇನೋ ಇಲ್ದಿರೋ ಎಕ್ಸ್ಪೆರಿಮೆಂಟ್ ಎಲ್ಲ ಬಾಡಿ ಮೇಲೆ ಮಾಡೋದು ಹೋಯ್ತಾರೆ. ಸೊ ಸಾಕಷ್ಟು ವಿಚಾರಗಳಿದೆ. ಸೆಲ್ಫ್ ಮೆಡಿಕೇಶನ್ ಕೂಡ ಕೆಲವರು ಸಮಸ್ಯೆಗಳಿದೆ. ಗೂಗಲ್ ಡಾಕ್ಟರ್ಸ್ ಸಜೆಷನ್ಸ್ ಜಾಸ್ತಿ ಇದೆ. ಈ ಎಲ್ಲ ವಿಚಾರಗಳು ಕೂಡ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು, ಸಾವುಗಳು ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ದಯವಿಟ್ಟು ನಾನ್ ನಿಮ್ಮನ್ನ ಕೇಳೋದು, ಆರ್ಟ್ ವೀಕ್ ಇರೋರ್ಗೆ ಇನ್ನ ವೀಕ್ ಮಾಡ್ಬಿಡ್ಬೇಡಿ ಅಂತ ಅಷ್ಟೇ. ಅವರ ಹೇಳಿಕೆಯನ್ನು ಕೂಡ ಗಂಭೀರವಾಗಿ ಪರಿಗಣನೆ ಮಾಡಬೇಕು. WHO, ವರ್ಲ್ಡ್ ಆರ್ಗನೈಸೇಷನ್ಸ್ ಕೂಡ ಇದ್ರ ಬಗ್ಗೆ ಬಹಳ ಹಿಂದೆನೇನೆ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆರೋಗ್ಯದ ವಿಚಾರದಲ್ಲಿ ವ್ಯಾಕ್ಸಿನೇಷನ್ಸ್ ಕೂಡ ಸರಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಏನು ಹೆಲ್ತ್ ಸೆಕ್ಟರ್ಗಳಲ್ಲಿ R&D ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ವಿಚಾರಗಳನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರ್ಬೋದು. ಬಟ್ ಅವ್ರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದನ್ನ ರಾಜಕೀಯವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ.